ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುಕ್ರೇನ್ ಯುದ್ಧದ ಕಾರಣ ಕೊಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ಮತ್ತು ಭಾರತ ಇಬ್ಬರನ್ನು ಕೆಣಕ್ತಾನೆ ಇದ್ದಾರೆ, ಮತ್ತೆ ಕೆಣಕಿದ್ದಾರೆ. ಮೂರು ರಾಷ್ಟ್ರಗಳ ನಡುವೆ ಈಗ ದೊಡ್ಡ ಉದ್ವಿಗ್ನತೆ ಭುಗಿಲೆದ್ದಿದೆ. ಒಂದು ಕಡೆ ಮೋದಿ ಮತ್ತು ಟ್ರಂಪ್ ಭೇಟಿ ಕ್ಯಾನ್ಸಲ್ ಆಗಿದ್ರೆ, ಮತ್ತೊಂದು ಕಡೆ ಪುಟಿನ್ ರೊಚ್ಚಿಗೇಳೋ ರೀತಿಯಾಗಿದೆ. ಮೊದಲಿಗೆ ರಷ್ಯಾವನ್ನ ನೋಡೋಣ. ಅಮೆರಿಕ ರಷ್ಯಾದ ಮೇಲೆ ಭಾರಿ ಸ್ಯಾಂಕ್ಷನ್ ಹಾಕಿದೆ. ರಾಸ್ ನೆಫ್ಟ್ ಮತ್ತು ಲುಕಾಯಿಲ್ ಅನ್ನೋ ರಷ್ಯಾದ ಎರಡು ದೊಡ್ಡ ಆಯಿಲ್ ಕಂಪನಿಗಳ ಮೇಲೆ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಟ್ರಂಪ್ ಆಡಳಿತ ರಷ್ಯಾ ವಿರುದ್ಧ ಈ ರೀತಿ ನೇರವಾಗಿ ಸ್ಯಾಂಕ್ಷನ್ಸ್ ಹೇರ್ತಾ ಇದೆ. ಇಷ್ಟು ದಿನ ಟ್ರಂಪ್ ರಷ್ಯಾ ಮೇಲೆ ಪ್ರೆಷರ್ ಹಾಕೋಕೆ ಇಂಡೈರೆಕ್ಟ್ ಆಗಿ ವ್ಯಾಪಾರಿ ಕ್ರಮಗಳನ್ನು ತಗೊಳ್ತಾ ಇದ್ರು. ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋದಕ್ಕೆ ಭಾರತದಂತಹ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಕ್ತಾ ಇದ್ರು. ಆದ್ರೆ ಈಗ ಡೈರೆಕ್ಟ್ ಆಗಿ ರಷ್ಯಾ ಮೇಲೆ ಪ್ರಹಾರ ಮಾಡೋಕೆ ಆರಂಭ ಮಾಡಿದ್ದಾರೆ. ಇದು ರಷ್ಯಾ ಪಾಲಿಗೆ ಅತಿ ದೊಡ್ಡ ಹೊಡೆತ. ಯಾಕಂದ್ರೆ ಹೊಸ ಸ್ಯಾಂಕ್ಷನ್ಸ್ಗೆ ತುತ್ತಾಗಿರೋ ರಾಸ್ನೆಫ್ಟ್ ಮತ್ತು ಲುಕಾಯಿಲ್ ಕಂಪನಿಗಳು ಪ್ರತಿದಿನ ಬರೋಬ್ಬರಿ 3.1 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು. ರಷ್ಯಾದ ಒಟ್ಟು ತೈಲ ಉತ್ಪಾದನೆಯಲ್ಲಿ ಅರ್ಧಕ್ಕರ್ಧ ತೈಲವನ್ನ ಈ ರಾಸ್ನೆಫ್ಟ್ ಕಂಪನಿ ಒಂದೇ ಉತ್ಪಾದಿಸ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, ಜಾಗತಿಕ ಆಯಿಲ್ ಸಪ್ಲೈನಲ್ಲಿ ರಷ್ಯಾ 6% ಪಾಲನ್ನ ಹೊಂದಿದೆ. ಸೊ 3% ಇದೇ ಕಂಪನಿ ಉತ್ಪಾದನೆ ಮಾಡ್ತಾ ಇತ್ತು. ಈಗ ಅದೇ ದೈತ್ಯ ಕಂಪನಿಯನ್ನ ಟ್ರಂಪ್ ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಮುಂದೆ ಅಮೆರಿಕನ್ ಕಂಪನಿಗಳು ಇವೆರಡು ರಷ್ಯನ್ ಕಂಪನಿಗಳೊಂದಿಗೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಇವರು ಡಾಲರ್ನಲ್ಲಿ ವ್ಯವಹಾರನೂ ಮಾಡೋ ಹಾಗಿಲ್ಲ. ಇವರು ಐಸೋಲೇಟೆಡ್ ಅಂತ ಅಮೆರಿಕ ಹೇಳಿದೆ. ಹಾಗೆ ಪುಟಿನ್ ಬಗ್ಗೆ ಕೂಡ ಅಮೆರಿಕ ಅಸಮಾಧಾನ ವ್ಯಕ್ತಪಡಿಸಿದೆ. ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಅಧ್ಯಕ್ಷರೊಂದಿಗೆ ಪುಟಿನ್ ಪ್ರಾಮಾಣಿಕವಾದ ಮಾತುಕತೆ ನಡೆಸ್ತಾ ಇಲ್ಲ. ಮಾತುಕತೆಯಲ್ಲಿ ಯಾವುದೇ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಅಧ್ಯಕ್ಷರು ಅಸಮಾಧಾನಗೊಂಡಿದ್ದಾರೆ. ನಮಗೆ ರಷ್ಯಾ ಯುದ್ಧ ಬಂದ್ ಮಾಡೋದೇ ದೊಡ್ಡ ಗುರಿ. ಇದೇ ರೀತಿ ಮತ್ತಷ್ಟು ಕ್ರಮ ತೆಗೆದುಕೊಳ್ಳೋ ಅಗತ್ಯ ಬಿದ್ದರೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಯಾವತ್ತೂ ರೆಡಿಯಾಗೇ ಇರುತ್ತೆ ಅಂತ ಅಮೆರಿಕ ಸರ್ಕಾರ ಹೇಳಿಕೆ ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಇದರ ಪರಿಣಾಮ ತೈಲ ಬೆಲೆ ಶೂಟಪ್ ಆಗಿದೆ. ಪ್ರತಿ ಬ್ಯಾರಲ್ಗೆ $2 ಜಂಪ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಂಚ್ ಮಾರ್ಕ್ನಲ್ಲಿ $2.65 ಹೆಚ್ಚಾಗಿ ಪ್ರತಿ ಬ್ಯಾರೆಲ್ ಬೆಲೆ $63.97ಗೆ ರೀಚ್ ಆಗಿದೆ. ಅದೇ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ WTI ಕ್ರೂಡ್ ಬೆಂಚ್ ಮಾರ್ಕ್ ಪ್ರೈಸ್ $2.14 ಏರಿ ಪ್ರತಿ ಬ್ಯಾರೆಲ್ ಬೆಲೆ 59.38ಕ್ಕೆ ತಲುಪಿದೆ ಡಾಲರ್ಗೆ. ಅತ್ತ ಯುರೋಪಿಯನ್ ಒಕ್ಕೂಟ ಕೂಡ ರಷ್ಯಾ ವಿರುದ್ಧ ಹೊಸ ನಿರ್ಬಂಧಗಳನ್ನು ಘೋಷಿಸಿದೆ. 2027ರ ಒಳಗೆ ರಷ್ಯಾದಿಂದ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಖರೀದಿಯನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತೀವಿ. ರಷ್ಯಾದ ಆಯಿಲ್ ಟ್ಯಾಂಕರ್ಗಳನ್ನು ನಿಷೇಧಿಸ್ತೀವಿ. ರಷ್ಯಾದ ರಾಜತಾಂತ್ರಿಕರ ಮೇಲೆ ಹೊಸ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಹೇರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಸಾಲು ಉತ್ತಮ ಗುಣಮಟ್ಟದ ಮೆಂಬರ್ ಓನ್ಲಿ ವಿಡಿಯೋಸ್ ಪಬ್ಲಿಷ್ ಆಗ್ತಾ ಇದಾವೆ. ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಆಲ್ರೆಡಿ ಕಂಡಕ್ಟ್ ಮಾಡಿ ಆಗಿದೆ. ಸೊ ನಿಮಗೂ ಕೂಡ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ದಿನಕ್ಕೆ 97 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ಮಂತ್ಗೆ 29 ರೂಪೀಸ್, ದಿನಕ್ಕೆ ₹1 ಅಂತ ಕೇಳಕ್ಕೆ. ಸೊ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಫಾರಿ ಬ್ರೌಸರ್ಗೆ ಹೋಗಿ ಆಪಲ್ ಯೂಸರ್ಸ್ ಜಾಯಿನ್ ಆಗಬಹುದು. ನಿಮ್ಮ ಗಮನಕ್ಕಿರಲಿ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳು ಏನೆಲ್ಲ ಬರುತ್ತೆ ಅದಷ್ಟರಲ್ಲೂ ಕೂಡ ನಮ್ಮ ಕಡೆಯಿಂದ ನಾವು ಇನ್ಸರ್ಟ್ ಮಾಡೋ ಯಾವುದೇ ಆ್ಯಡ್ಸನ್ನು ನಾವು ಆ ಕಾಂಟೆಂಟ್ಗಳಲ್ಲಿ ಹಾಕ್ತಾ ಇಲ್ಲ. ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಡೆಸ್ತಾ ಇದ್ದೀವಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನೀಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇತ್ತ ಭಾರತದ ಮೇಲೆ ಒತ್ತಡ ಹಾಕೋ ಪ್ರಯತ್ನವನ್ನ ಕೂಡ ಮುಂದುವರೆಸಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಬೇಕು ಅಂತ ಮತ್ತೆ ಹೇಳಿದ್ದಾರೆ. ಈ ಬಗ್ಗೆ ಟ್ರಂಪ್ ಕೂಡ ಮಾತನಾಡಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸ್ತೀವಿ ಅಂತ ಭಾರತ ನನಗೆ ಹೇಳಿತ್ತು. ಹಾಗಂತ ಇದನ್ನ ಒಂದೇ ಸಲ ನಿಲ್ಸಕ್ಕಾಗಲ್ಲ. ಅದೊಂಥರ ಪ್ರಾಸೆಸ್. ಈ ವರ್ಷಾಂತ್ಯದ ಒಳಗೆ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೆ. ಆಲ್ಮೋಸ್ಟ್ 40% ಆಯಿಲ್ ಖರೀದಿ ನಿಲ್ಲಿಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇದ್ರ ಬಗ್ಗೆ ಭಾರತ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಈಗ ಆಲ್ರೆಡಿ ಭಾರತ ತನ್ನ ನಿಲುವನ್ನು ಪ್ರಕಟಿಸಿ ಆಗಿದೆ. ನಾವು ಎಲ್ಲಿ ಚೀಪ್ ಇರುತ್ತೋ, ಯಾರು ಕಮ್ಮಿ ರೇಟಿಗೆ ಕೊಡ್ತಾರೋ ಅವ್ರ ಹತ್ರ ತಗೊಳ್ತೀವಿ ಅನ್ನೋದನ್ನ ಹೇಳಿದೆ. ಹೀಗಾಗಿ ಭಾರತ ಇದ್ರ ಬಗ್ಗೆ ಮತ್ತೆ ಹೊಸದಾಗಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಈ ನಡುವೆ ಟ್ರಂಪ್ ಮತ್ತು ಮೋದಿಯವರ ಸಂಬಂಧ ಮತ್ತೆ ಹಳಿ ತಪ್ಪೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದ್ರೆ
ಮೊನ್ನೆ ಅಷ್ಟೇ ಇಬ್ರು ನಾಯಕರು ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು. ಅಲ್ಲಿ ಪಾಕ್ ವಿಚಾರವಾಗಿ ಟ್ರಂಪ್ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಏನು ಯುದ್ಧ ಬೇಡ, ಶಾಂತಿಯಿಂದ ಇರಿ ಅಂತೆಲ್ಲ ಉಪದೇಶ ಕೊಟ್ರಂತೆ. ಇದರ ಬಗ್ಗೆ ಭಾರತ ಸರ್ಕಾರ ಅಧಿಕೃತವಾಗಿ ಏನೂ ಹೇಳಿಲ್ಲ. ಆದರೆ ಭಾರತದ ಅಧಿಕಾರಿಗಳು ಇದನ್ನ ಕನ್ಫರ್ಮ್ ಮಾಡಿದ್ರು. ಅಲ್ಲದೆ ಅದೇ ಸಭೆಯಲ್ಲೇ ಭಾರತ ತಿರುಗೇಟು ಕೂಡ ಕೊಟ್ಟಿದ್ದನ್ನ ಹೇಳಿದ್ರು. ಉಗ್ರವಾದಕ್ಕೆ ಅಣ್ವಸ್ತ್ರದ ಕಾವಲು ಕೊಡೋಕ್ಕಾಗಲ್ಲ, ನಾವು ಪಾಕ್ ವಿಚಾರದಲ್ಲಿ ಇನ್ನೂ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಅನ್ನ ಕೂಡ ಇಶ್ಯೂ ಮಾಡಿದ್ರು. ಹೀಗಾಗಿ ಅಲ್ಲಿಂದ ಸಣ್ಣದಾಗಿ ಬಿಸಿ ಏರ್ತಾನೆ ಇತ್ತು. ಈಗ ಇದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ದಿಢೀರಂತ ಮೋದಿ ಮತ್ತು ಟ್ರಂಪ್ರ ಭೇಟಿ ಕ್ಯಾನ್ಸಲ್ ಆಗ್ತಿದೆ. ಮಲೇಷ್ಯಾದಲ್ಲಿ ನಡೆಯಲಿರುವ ಆಸಿಯಾನ್ ಸಮಿಟ್ನ ಸೈಡ್ ಲೈನ್ಸ್ ನಲ್ಲಿ PM ಮೋದಿ ಮೀಟ್ ಆಗಬೇಕಾಗಿತ್ತು ಟ್ರಂಪ್ ಅಲ್ಲಿಗೆ ಬರ್ತಾ ಇದ್ರಲ್ಲ. ಆದ್ರೆ ಈಗ ಆ ದ್ವಿಪಕ್ಷೀಯ ಮಾತುಕತೆಗಳು ಕ್ಯಾನ್ಸಲ್ ಆಗಿವೆ. ಯಾಕಂದ್ರೆ ಆ ಟ್ರಿಪ್ಗೆ ನಾನು ಹೋಗಲ್ಲ ಅಂತ ಮೋದಿ ಹೇಳಿದ್ದಾರೆ. ಮೋದಿ ಕನ್ಫರ್ಮ್ ಮಾಡಿದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಒಳ್ಳೆ ಮಾತುಕತೆ ನಡೀತು. ಮಲೇಷ್ಯಾದಲ್ಲಿ ನಡೆಯಲಿರುವ ಆಸಿಯಾನ್ ಸಮಿಟ್ನ ಅಧ್ಯಕ್ಷತೆ ವಹಿಸಿಕೊಂಡಿರೋದಕ್ಕೆ ಅವರಿಗೆ ಶುಭಾಶಯ ತಿಳಿಸಿದ್ದೀನಿ. ಆಸಿಯಾನ್ ಇಂಡಿಯಾ ಸಮಿಟ್ ಅನ್ನ ವರ್ಚುವಲ್ ಆಗಿ ಜಾಯ್ನ್ ಆಗೋಕೆ ನೋಡ್ತಾ ಇದ್ದೀನಿ. ಅಂದರೆ ಅಲ್ಲಿಗೆ ಹೋಗಲ್ಲ, ಇಲ್ಲಿಂದನೇ ವಿಡಿಯೋ ಲಿಂಕಲ್ಲಿ ಜಾಯ್ನ್ ಆಗ್ತೀನಿ. ಈ ಮೂಲಕ ಆಸಿಯಾನ್ ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಹೆಚ್ಚಿಸೋಕೆ ಕಮಿಟ್ ಆಗಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಆ ಮೂಲಕ ಮುಖತಃ ಟ್ರಂಪ್ರನ್ನ ಮೋದಿ ಭೇಟಿಯಾಗೋದು ಮತ್ತೊಮ್ಮೆ ಅವಾಯ್ಡ್ ಮಾಡಿದ್ದಾರೆ. ಕೆನಡಾದಿಂದ ಶುರುವಾಗಿ ಇಲ್ಲಿ ತನಕ ಟ್ರಂಪ್ ಕರೆದ್ರೂ ಕೂಡ ಅಮೆರಿಕಗೂ ಹೋಗದೆ ತಪ್ಪಿಸ್ಕೊಳ್ತಾ ಇದ್ದಾರೆ. ಈಗ ಆಸಿಯಾನ್ ಸಮಿಟ್ ನ ಸೈಡ್ ಲೈನ್ಸ್ ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಗೇ ಹೋಗುತ್ತೆ ಅನ್ನೋ ಮಾಹಿತಿ ಬಂದಿತ್ತು. ಆದ್ರೀಗ ಅಲ್ಲಿಗೂ ಹೋಗದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಾಯಿನ್ ಆಗ್ತೀನಿ ಅಂತ PM ಹೇಳಿದ್ದಾರೆ. ಟ್ರಂಪ್ರ ಈ ಹುಚ್ಚಾಟಕ್ಕೆ ಪುಟಿನ್ ಮತ್ತೆ ಅಣ್ವಸ್ತ್ರದ ಬೆದರಿಕೆಯನ್ನು ಕೂಡ ಈಗ ಒಡ್ಡಿದ್ದಾರೆ. ಆಚೆ ತೆಗೆದಿದ್ದಾರೆ ತಮ್ಮ ಅಣ್ವಸ್ತ್ರವನ್ನ ಪುಟಿನ್. ರಷ್ಯಾದಲ್ಲಿ ಬೃಹತ್ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಡ್ರಿಲ್ ನಡೆಸಲಾಗಿದೆ. ಈ ಡ್ರಿಲ್ ನಲ್ಲಿ ಪುಟಿನ್ ಕೂಡ ಪಾಲ್ಗೊಂಡಿದ್ದಾರೆ. ಪುಟಿನ್ಗೆ ಸೇನಾ ಅಭ್ಯಾಸದ ಬಗ್ಗೆ ಅಲ್ಲಿ ಟಾಪ್ ಮಿಲಿಟರಿ ಆಫೀಸರ್ಸ್ ಬ್ರೀಫ್ ಮಾಡ್ತಿರೋದು ಕೂಡ ಕಂಡು ಬಂದಿದೆ. ಈ ವೇಳೆ ರಷ್ಯಾ ಗ್ರೌಂಡ್ ಬೇಸ್ಡ್ ಮಿಸೈಲ್, ಸಬ್ಮರೀನ್ ಲಾಂಚ್ಡ್ ಮಿಸೈಲ್ಸ್ ಮತ್ತು ಏರ್ ಲಾಂಚ್ಡ್ ಮಿಸೈಲ್ಸ್ ಅನ್ನ ಲಾಂಚ್ ಮಾಡಿದೆ. ಇದರಲ್ಲಿ ಅಮೆರಿಕವನ್ನು ರೀಚ್ ಆಗೋ ICBM ಮಿಸೈಲ್ಸ್ ಕೂಡ ಕಂಡು ಬಂದಿವೆ. Tu-22 M3 ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಬಾಂಬರ್ಗಳನ್ನ ಕೂಡ ರಷ್ಯಾ ಬಾಲ್ಟಿಕ್ ಸಮುದ್ರದ ಮೇಲೆ ಹಾರಿಸಿದೆ. ಇನ್ನೊಂದ್ ಕಡೆ ಜಗತ್ತಿನ 7-8 ಯುದ್ಧಗಳನ್ನ ನಿಲ್ಲಿಸ್ಬಿಟ್ಟೆ ಇನ್ನಷ್ಟು ನಿಲ್ಲಿಸ್ತೀನಿ ಅಂತ ಓಡಾಡ್ತಿರೋ ಟ್ರಂಪ್ ಪುಟಿನ್ ಮುಂದೆ ಸೋತ್ರು ಅನ್ಸುತ್ತೆ. ಯಾಕಂದ್ರೆ ಟ್ರಂಪೇ ಅಂತಹ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಕೈಲಿ ತಾಕತ್ತಿದೆ, ರಷ್ಯಾವನ್ನ ಮನವೊಲಿಸೋ ಕೆಪಾಸಿಟಿ ಅವ್ರಿಗಿದೆ ಅಂತ ಟ್ರಂಪೇ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇವ್ರ ಕೈಲಿ ಆಗ್ತಿಲ್ಲ ಅಂತ. ಇನ್ನು ಸ್ನೇಹಿತರೆ, ನೀವು ಇನ್ನೂ ಕೂಡ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸುತ್ತು ಜಗತ್ತು ಇನ್ನು ವೆನೆಜುವೆಲಾಗೆ ಹೊಡೆಯೋದನ್ನ ಟ್ರಂಪ್ ಮುಂದುವರೆಸಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರುದ್ಧ ಕಾರ್ಯಾಚರಣೆ ಹೆಸರಲ್ಲಿ ಅಮೆರಿಕ ಸೇನೆ ನಿರಂತರ 8ನೇ ಬಾರಿ ವೆನೆಜುವೆಲಾದಿಂದ ಬರ್ತಾ ಇದ್ದ ಹಡಗಿನ ಮೇಲೆ ದಾಳಿ ಮಾಡಿದೆ. ಈ ಸಲ ಪೆಸಿಫಿಕ್ ಸಮುದ್ರದ ಪೂರ್ವ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಹಡಗು ಸಾಗ್ತಾ ಇತ್ತು, ಅದನ್ನ ತಡೆಯೋಕೆ ದಾಳಿ ಮಾಡಿದ್ವಿ. ಪರಿಣಾಮ ಹಡಗಲ್ಲಿದ್ದ 3 ಮೃತಪಟ್ಟಿದ್ದಾರೆ ಅಂತ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಹಾಗೆ ಗೊತ್ತುಪಡಿಸಿದ ಉಗ್ರ ಸಂಘಟನೆ ಈ ಹಡಗನ್ನ ಆಪರೇಟ್ ಮಾಡ್ತಾ ಇತ್ತು. ಸೊ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಆದೇಶದ ಮೇರೆಗೆ ಅಮೆರಿಕ ಸೇನೆ ಹಡಗನ್ನ ಮುಳುಗಿಸ್ತು ಅಂತ ದಾಳಿಯ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಇದರಲ್ಲಿ ಸಮುದ್ರದಲ್ಲಿ ಸಾಗ್ತಾ ಇದ್ದ ಹಡಗಿನ ಮೇಲೆ ದಾಳಿಯಾಗಿ ದಟ್ಟವಾದ ಬೆಂಕಿ ಉರಿತಿರೋದು ಕಾಣಿಸಿದೆ. ಈ ದಾಳಿ ಬಳಿಕ ಈಗ ಈ ಸಲ ವೆನೆಜುವೆಲಾ ಮಾತ್ರ ಅಲ್ಲ, ಕೊಲಂಬಿಯಾ ಕಡೆಯಿಂದಲೂ ಪ್ರತಿಕ್ರಿಯೆ ಬಂದಿದೆ. ಮುಳುಗದವರಲ್ಲಿ ಬಹುಶಃ ಕೊಲಂಬಿಯಾಗೆ ಸಂಬಂಧ ಇದೆ ಅಂತ ಕಾಣುತ್ತೆ. ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ರೊಚ್ಚಿಗೆದ್ದಿದ್ದಾರೆ. ಆದ್ರೆ ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ, ಕೊಲಂಬಿಯಾದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಟ ಆಗೋಕೆ ಪೆಟ್ರೋನೇ ಕಾರಣ, ಅವರು ಅವ್ರ ದೇಶಕ್ಕೇನೆ ಡ್ಯಾಮೇಜ್ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಪೆಟ್ರೋ ತಳ್ಳಿ ಹಾಕಿದ್ದಾರೆ. ಮತ್ತೊಂದು ಕಡೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅಮೆರಿಕಾಗೆ ಬೆದರಿಕೆ ಒಡ್ಡಿದ್ದಾರೆ. ಕೆರೆಬಿಯನ್ ಸಮುದ್ರದಲ್ಲಿ ನಿಯೋಜನೆಗೊಂಡಿರುವ ಅಮೆರಿಕದ ಸೇನೆಗೆ ಕೌಂಟರ್ ಕೊಡೋಕೆ ವೆನೆಜುವೆಲಾ ಬಳಿ 5,000 ರಷ್ಯಾದ ಮ್ಯಾನ್ ಪೋರ್ಟಬಲ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾ ವಸ್ತುಗಳ ಮೇಲೆ 155% ಟ್ಯಾರಿಫ್ ಬಳಕೆಗೆ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ಟ್ರಂಪ್. ಚೀನಾಗೆ ರಫ್ತಾಗುವ ಅಮೆರಿಕದ ಸಾಫ್ಟ್ವೇರ್ ಉತ್ಪನ್ನಗಳನ್ನ ಕೂಡ ನಿರ್ಬಂಧಿಸೋಕೆ ಮುಂದಾಗಿದ್ದಾರೆ. ಚೈನಾ ತನ್ನ ರೇರ್ ಅರ್ತ್ ಮೆಟಲ್ಸ್ ಅನ್ನ, ಮಿನರಲ್ಸ್ ಅನ್ನ ಅಮೆರಿಕಗೆ ನಿರ್ಬಂಧಿಸಿದ್ದಕ್ಕೆ ಪ್ರತಿಕಾರವಾಗಿ ಈ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇದಕ್ಕೀಗ ಭಾರತದಲ್ಲಿರೋ ಚೀನಾದ ರಾಜತಾಂತ್ರಿಕ ಅಧಿಕಾರಿಗಳು ಅಸಮಾಧಾನ ಹೊರ ಹಾಕಿದ್ದಾರೆ. ಅಮೆರಿಕ ತನ್ನ ತಪ್ಪನ್ನ ಸರಿಪಡಿಸಿಕೊಳ್ಬೇಕು, ಇಲ್ಲೇ ಹೋದ್ರೆ ನಮ್ಮ ಹಿತಾಸಕ್ತಿ ಕಾಪಾಡೋಕೆ ನಾವು ಅಗತ್ಯ ಕ್ರಮಗಳನ್ನು ತಗೊಳ್ತೀವಿ ಅಂತ ಕೂಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನಿರಂಗೆ TTP ಬಂಡೂಕೋರರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಪಾಕಿಸ್ತಾನ ತಾಲಿಬಾನ್ ಅವರು, ನೀನು ಪುರುಷನಾಗಿದ್ದರೆ ನಮ್ಮೊಂದಿಗೆ ನೇರ ಹೋರಾಟಕ್ಕೆ ಬಾ ಅಂತ ಹೇಳಿದ್ದಾರೆ. TTP ಪಡೆಯ ಹಿರಿಯ ಕಮಾಂಡರ್ ಕಾಸಿಂ ಈ ವಿಡಿಯೋ ಮಾಡಿ ಸವಾಲು ಹಾಕಿದ್ದಾನೆ. ಹಾಗೆ ಪಾಕಿಸ್ತಾನ ತನ್ನ ಸೈನಿಕರನ್ನ ಇಲ್ಲಿಗೆ ಕಳಿಸೋದು ನಿಲ್ಲಿಸಬೇಕು, ಹಿರಿಯ ಅಧಿಕಾರಿಗಳು ಖುದ್ದು ಯುದ್ಧಕ್ಕೆ ಬಂದು ತೋರಿಸಿ ಅಂತ ಬಂಕರ್ ಭೂಪಾ ಮುನಿರಂಗೆ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲದೆ ನಾವು TTPಗಳು 22 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಹಾಕಿದ್ದೀವಿ, ಅವರಿಂದ ಸ್ಫೋಟಕ ಮತ್ತು ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದೀವಿ. ಆದರೆ ಪಾಕಿಸ್ತಾನ ಮಾತ್ರ ನಾವು 11 ಸೈನಿಕರನ್ನ ಕಳ್ಕೊಂಡ್ವಿ ಅಂತ ಹೇಳ್ತಾ ಇದೆ, ಸುಳ್ಳು ಅಂತ ಹೇಳಿದ್ದಾರೆ.
ಇದರ ಬೆನ್ನಲ್ಲೇ ಪಾಕಿಸ್ತಾನ ರೊಚ್ಚಿಗೆದ್ದಿದೆ. ಈ ವಿಡಿಯೋ ಮಾಡಿದ ಕಾಸಿಂ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 10 ಕೋಟಿ ಪಾಕಿಸ್ತಾನಿ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ. ಏನೋ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೆದ ಇತ್ತೀಚಿನ ಕದನ ವಿರಾಮದ ಕುರಿತು ಪಾಕ್ ರಕ್ಷಣಾ ಸಚಿವ ಇಂಟರ್ವ್ಯೂ ಶೂರಾ ಖ್ವಾಜಾ ಆಸಿಫ್ ಒಂದು ಹೇಳಿಕೆ ಕೊಟ್ಟಿದ್ರು. ಕದನ ವಿರಾಮದ ವಿವರಗಳನ್ನು ರಹಸ್ಯವಾಗಿ ಇಡಲಾಗಿದೆ, ಕ್ಲಾಸಿಫೈಡ್ ಅಂತ ಹೇಳಿದ್ರು. ಇದನ್ನೀಗ ಅಫ್ಘಾನಿಸ್ತಾನದ ತಾಲಿಬಾನಿಗಳು ರಿಜೆಕ್ಟ್ ಮಾಡಿದ್ದಾರೆ. ಕದನ ವಿರಾಮದಲ್ಲಿ ಯಾವುದೇ ಸೀಕ್ರೆಟ್ ನಿಬಂಧನೆಗಳಿಲ್ಲ, ಎಲ್ಲವನ್ನ ಡಿಸ್ಕ್ಲೋಸ್ ಮಾಡಿ ಆಗಿದೆ. ಇದರ ಹೊರತಾಗಿ ಯಾವುದೇ ಹೇಳಿಕೆಗಳು ಬಂದರೂ ಕೂಡ ಅವುಗಳಿಗೆ ಮಾನ್ಯತೆ ಇಲ್ಲ ಅಂತ ತಾಲಿಬಾನ್ ರಕ್ಷಣಾ ಇಲಾಖೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಐರ್ಲೆಂಡ್ನಲ್ಲಿ ಬಾಲಕಿಯೊಬ್ಬಳ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಭುಗಿಲೆದ್ದಿದೆ. ವಲಸಿಗನೊಬ್ಬನಿಂದ 10 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರದ ಆರೋಪದ ಮೇಲೆ ಸಾವಿರಾರು ಜನ ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಹೆಲಿಕಾಪ್ಟರ್ ಮೇಲೇನೆ ಲೇಸರ್ ಬೀಮ್ಸ್ ನಿಂದ ದಾಳಿ ಮಾಡಲಾಗಿದೆ. ಲೇಸರ್ ಬೀಮ್ಸ್ ಬಳಸೋ ಲೆವೆಲ್ಗೆ ಹೋಗಿದ್ದಾರೆ ಪ್ರತಿಭಟನಾಕಾರರು. ಇದೆಲ್ಲ ಅವ್ರ ಕೈಗೆ ಹೇಗೆ ಬಂತು ಅನ್ನೋದು ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. ಸಿಕ್ಕ ವಾಹನಗಳಿಗೂ ಬೆಂಕಿ ಇಡ್ತಾ ಇದ್ದಾರೆ. ದೊಡ್ಡ ಕೋಲಾಹಲ. ಆರೋಪಿ ಆಫ್ರಿಕಾ ಮೂಲದವನು ಅಂತ ಹೇಳಲಾಗ್ತಿದೆ. ಅಲ್ಲಿನ ಪೊಲೀಸರು ಇದನ್ನ ತಡೆಯೋಕೆ ಆಪರೇಷನ್ ಶುರು ಮಾಡಿದ್ದಾರೆ. ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಗೂಗಲ್ನ ಕ್ವಾಂಟಮ್ ಎಐ ದೊಡ್ಡ ಸಾಧನೆ ಮಾಡಿದೆ. ವಿಲೋ ಅನ್ನೋ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಕ್ವಾಂಟಮ್ ಇಕೋಸ್ ಅನ್ನೋ ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಅತಿ ವೇಗವಾಗಿ ಕೆಲಸ ಮಾಡೋ ಸೂಪರ್ ಕಂಪ್ಯೂಟರ್ಗಿಂತಲೂ 13,000 ಪಟ್ಟು ವೇಗದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಸೊ ರೆಗ್ಯುಲರ್ ಕಂಪ್ಯೂಟರ್ಗಿಂತ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ ಅಂತ ಈ ಕ್ವಾಂಟಮ್ ಕಂಪ್ಯೂಟರ್ ಚಿಪ್ ತೋರಿಸ್ಕೊಟ್ಟಿದೆ. ಇದನ್ನ ವಿಜ್ಞಾನಿಗಳು ಕೂಡ ಚೆಕ್ ಮಾಡಿ ವೆರಿಫೈ ಮಾಡಬಹುದು. ಇದನ್ನ ಬಳಸ್ಕೊಂಡ್ರೆ ಹೊಸ ಔಷಧಗಳನ್ನು ತಯಾರಿಸೋಕೆ ಮೆಟೀರಿಯಲ್ ಸೈನ್ಸ್ ಮತ್ತು ಇತರ ಅಡ್ವಾನ್ಸ್ಡ್ ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ. ಈ ಸಾಧನೆ ಬಗ್ಗೆ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ರಿಯಾಕ್ಟ್ ಮಾಡಿ ದೊಡ್ಡ ಹೆಜ್ಜೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದಂತಹ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.